ಭಾರತದ ಪರಾಕ್ರಮವನ್ನ ಹಾಡಿ ಹೊಗಳಿದ ರಕ್ಷಣಾ ಸಚಿವ. ಸೇನೆಯು ಉಗ್ರರ ಮೂಲಗಳನ್ನ ನಾಶ ಮಾಡಿದೆ. ನಮ್ಮ ಪಡೆಗಳು ಡಾಕ್ಟರ್ ರಂತೆ ಟೆರರಿಸ್ಟ್ಗಳಿಗೆ ಟ್ರೀಟ್ಮೆಂಟ್ ನೀಡಿದೆ. ಪಾಕ್ ಕುರಿತು ರಾಜನಾಥ್ ಸಿಂಗ್ ಹೇಳಿದ್ದೇನು? ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಐತಿಹಾಸಿಕ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಭಾರತೀಯ ಸೈನಿಕರು ಪ್ರದರ್ಶಿಸಿದ ಬದ್ಧತೆ ಹಾಗೂ ಪರಾಕ್ರಮಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಲಖನೌನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಅವರು, ನಾವು ಪಾಕಿಸ್ತಾನದ ಭಯೋತ್ಪಾದಕರ ಅಡಗುತಾಣಗಳ ಮೇಲಷ್ಟೇ ದಾಳಿ ಮಾಡಿದ್ದೇವೆ. ಬದಲಿಗೆ ಯಾವೊಬ್ಬ ನಾಗರಿಕರಿಗೂ ಹಾನಿಯಾಗದಂತೆ ನೋಡಿಕೊಂಡಿದ್ದೇವೆ. ನಮ್ಮ ದಾಳಿಯಲ್ಲಿ ನಿಖರತೆ ಇತ್ತು. ಸೇನಾಪಡೆಗಳು ಕೇವಲ ಭಯೋತ್ಪಾದಕ ಬೇರುಗಳನ್ನ ಟಾರ್ಗೆಟ್ ಮಾಡುವ ಮೂಲಕ ಪಾಕಿಸ್ತಾನದ ಸೇನೆಯು ಭಾರತದ ಎದುರು ಮಂಡಿಯೂರುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ನರಮೇಧಕ್ಕೆ ಪ್ರತೀಕಾರದ ಉಗ್ರ ಸಂಹಾರ. ನಮ್ಮ ಸೇನಾಪಡೆಗಳು ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಗುರಿಯಾಗಿಸಿ ತಮ್ಮ ಕಾರ್ಯಾಚರಣೆಯನ್ನ LOCಯಾದ್ಯಂತ ನಡೆಸಿದ್ದರು. ಇದರಿಂದ ಗಡಿ ಭಾಗದಲ್ಲಿನ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲು ಸಾಧ್ಯವಾಗಿದೆ. ಇದು ನಮ್ಮ ಸೇನೆಯ ನಿಖರತೆಯನ್ನ ಸೂಚಿಸುತ್ತದೆ. ನರಮೇಧಕ್ಕೆ ಪ್ರತೀಕಾರವಾಗಿ ಕೈಗೊಂಡ ಉಗ್ರ ಸಂಹಾರದ ಕಾರ್ಯಾಚರಣೆ ಉದ್ದೇಶಿತ ಗುರಿಯನ್ನ ತಲುಪಿದೆ. ಅಲ್ಲದೆ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನುರಿತ ಶಸ್ತ್ರಚಿಕಿತ್ಸಕರಂತೆ ಕಾರ್ಯನಿರ್ವಹಿಸಿದೆ. 9 ಭಯೋತ್ಪಾದಕರ ಶಿಬಿರಗಳು ಮತ್ತು ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ನಡೆಸಿ ಭಯೋತ್ಪಾದಕರನ್ನ ಬಗ್ಗು ಬಡಿದಿದೆ ಎಂದು ಸೈನಿಕರನ್ನ ಕೊಂಡಾಡಿದ್ದಾರೆ. ಭಾರತೀಯ ಪಡೆಗಳು ಯಾರಿಗೂ ಸಾಟಿ ಇಲ್ಲದಂತೆ ಉಗ್ರರ ಮೂಲ ಪತ್ತೆ ಮಾಡಿದೆ. ನಮ್ಮ ಪಡೆಗಳು ನುರಿತ ವೈದ್ಯರು ಅಥವಾ ಶಸ್ತ್ರಚಿಕಿತ್ಸಕರಂತೆ ಸರಿಯಾಗಿ ಕಾರ್ಯನಿರ್ವಹಿಸಿದೆ. ಒಬ್ಬ ಡಾಕ್ಟರ್ ಯಾವ ರೀತಿಯಾಗಿ ರೋಗವನ್ನ ಕಡಿಮೆ ಮಾಡಲು ನಿಖರವಾಗಿ ಅದರ ಮೂಲವನ್ನ ಪತ್ತೆ ಹಚ್ಚಲು ತನ್ನ ಉಪಕರಣಗಳನ್ನ ಬಳಸುತ್ತಾನೋ ಹಾಗೆಯೇ ಭಾರತೀಯ ಪಡೆಗಳು ಭಯೋತ್ಪಾದನೆಯ ಮೂಲವನ್ನ ಯಾರಿಗೂ ಸಾಟಿ ಇಲ್ಲದಂತೆ ಅಷ್ಟೇ ನಿಖರತೆಯಿಂದ ಹೊಡೆದುರುಳಿಸಿದೆ ಎಂದು ಆಪರೇಷನ್ ಸಿಂಧೂರನ್ನ ರಾಜನಾಥ್ ಸಿಂಗ್ ವೈದ್ಯರು ರೋಗಿಗಳಿಗೆ ನಡೆಸುವ ಆಪರೇಷನ್ಗೆ ಹೋಲಿಸಿ ಭಾರತೀಯ ಸೇನೆಯ ದಕ್ಷತೆಯನ್ನ ಪ್ರಶಂಸಿಸಿದ್ದಾರೆ. ಭಾರತದ ಮಿಲಿಟರಿ ಶಕ್ತಿ ಮತ್ತು ಸನ್ನದ್ಧತೆಗೆ ಒಂದು ಅದ್ಭುತ ನಿದರ್ಶನವಾಗಿದೆ. ಇನ್ನು ಆಪರೇಷನ್ ಸಿಂಧೂರು ಬಳಿಕ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿ ಅಲ್ಲಿನ ವಾಯುಪಡೆ ಸೈನಿಕರೊಂದಿಗೆ ಸಂವಾದ ನಡೆಸಿದ್ದರು. ಬಳಿಕ ಗುಜರಾತ್ನ ಭುಜ್ ಏರ್ಬೇಸ್ಗೆ ಭೇಟಿ ನೀಡಿ ಅದೇ ನೆಲದಿಂದಲೇ ಪಾಕ್ ವಿರುದ್ಧ ಗುಡುಗಿದ್ದ ರಾಜನಾಥ್ ಸಿಂಗ್ ಭಯೋತ್ಪಾದಕರನ್ನ ಮಟ್ಟ ಹಾಕುವವರೆಗೂ ಬಿಡುವುದಿಲ್ಲ ಎಂದು ಎಚ್ಚರಿಸಿದ್ದರು. ಆಪರೇಷನ್ ಸಿಂಧೂರ ವೇಳೆ ಭಾರತೀಯ ವಾಯುಪಡೆ ಮತ್ತು ಶಸ್ತ್ರಪಡೆಗಳ ಅಸಾಧಾರಣ ಪ್ರದರ್ಶನ ಇದು ಭಾರತದ ಮಿಲಿಟರಿ ಶಕ್ತಿ ಮತ್ತು ಸನ್ನದ್ಧತೆಗೆ ಒಂದು ಅದ್ಭುತ ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. 9 ಉಗ್ರರ ನೆಲೆಗಳನ್ನ ಭಾರತ ಧ್ವಂಸಗೊಳಿಸಿದ್ದನ್ನ ಇಡೀ ವಿಶ್ವವೇ ನೋಡಿದೆ. ನಮ್ಮ ವಾಯುಪಡೆಯು ತನ್ನ ಶೌರ್ಯ, ಧೈರ್ಯ ಮತ್ತು ವೈಭವದಿಂದ ಹೊಸ ಎತ್ತರ ತಲುಪಿದೆ. ಭಯೋತ್ಪಾದನೆಯ ವಿರುದ್ಧದ ಆಪರೇಷನ್ ಸಿಂಧೂರ್ ಅಭಿಯಾನವನ್ನ ವಾಯುಪಡೆ ಪರಿಣಾಮಕಾರಿಯಾಗಿ ಮುನ್ನಡೆಸಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಶತ್ರುಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದಷ್ಟೇ ಅಲ್ಲ, ನಾಶ ಮಾಡುವುದರಲ್ಲೂ ಭಾರತೀಯ ಸಶಸ್ತ್ರ ಪಡೆಗಳು ಯಶಸ್ವಿಯಾಗಿದೆ. ಪಾಕ್ನ ಹಲವು ವಾಯು ನೆಲೆಗಳು ನಾಶವಾಗಿದೆ. ಪಾಕಿಸ್ತಾನದಲ್ಲಿ 9 ಉಗ್ರರ ನೆಲೆಗಳನ್ನ ಭಾರತ ಧ್ವಂಸಗೊಳಿಸಿದ್ದನ್ನ ಇಡೀ ವಿಶ್ವವೇ ನೋಡಿದೆ. ಈ ಮೂಲಕ ನವ ಭಾರತದ ಸಂದೇಶವನ್ನ ಜಗತ್ತಿಗೆ ರವಾನಿಸಿದ್ದೀರಿ ಎಂದು ಸೇನಾ ಸಿಬ್ಬಂದಿಯನ್ನ ರಾಜನಾಥ್ ಸಿಂಗ್ ಹೊಗಳಿದ್ದರು. ಪಾಕಿಸ್ತಾನಕ್ಕೆ IMF ಹಣಕಾಸು ನೆರವು ನೀಡುವುದನ್ನ ಮರುಪರಿಶೀಲಿಸಬೇಕು. ಸದ್ಯದ ಮಟ್ಟಿಗೆ ಪಾಕಿಸ್ತಾನಕ್ಕೆ ನೀಡುವ ಹಣಕಾಸು ಸೇರಿ ಯಾವುದೇ ನೆರವು ಕೂಡ ಭಯೋತ್ಪಾದನೆಗೆ ನೀಡಿದಂತಾಗಲಿದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ. ಇದು ಟ್ರೇಲರ್ ಅಷ್ಟೇ. ನಾವು ಪಾಕಿಸ್ತಾನಕ್ಕೆ ಸಮಯ ನೀಡಿದ್ದೇವೆ. ಅವರ ನಡವಳಿಕೆ ಸುಧಾರಿಸಿದರೆ ಸರಿ, ಇಲ್ಲದಿದ್ದರೆ ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಸದ್ಯ ಏನೇ ನಡೆದರೂ ಅದು ಕೇವಲ ಟ್ರೇಲರ್ ಮಾತ್ರ. ಸರಿಯಾದ ಸಮಯ ಬಂದಾಗ ನಾವು ಪೂರ್ತಿ ಸಿನಿಮಾವನ್ನ ಜಗತ್ತಿಗೆ ತೋರಿಸುತ್ತೇವೆ ಎಂದು ರಕ್ಷಣಾ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.